ಈಗಾಗಲೇ ಏನು SSLC ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದ್ದು ಈಗಾಗಲೇ ವಿದ್ಯಾರ್ಥಿಗಳು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪ್ರವೇಶಾತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಏನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಓರ್ವ ವಿದ್ಯಾರ್ಥಿಗೆ ಅಲ್ಲಿಯ ಶಾಲಾ ಮಂಡಳಿ ಏನು ಪರೀಕ್ಷೆಯ ಪ್ರವೇಶಾತಿಯನ್ನು ನೀಡಿರಲಿಲ್ಲ, ಪರೀಕ್ಷೆಯನ್ನು ಕೂಡ ಬರಲಿಕ್ಕೆ ಅನುಮತಿ ನೀಡಿರಲಿಲ್ಲ. ಸದ್ಯ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ತಮ್ಮ ನಿನ್ನ ಹೆಸರೇನು, ಏನು ತೊಂದರೆ ಆಗಿದೆ ಅಂತ? ನನ್ನ ಹೆಸರು ನಿಹಾಲ್ ನಿಸಾರ್ ಡಂಗೆ. ನಮ್ಮ ಸ್ಕೂಲ್ ಹೆಸರು ಪದ್ಮಾವತಿ ಇಂಟರ್ನ್ಯಾಷನಲ್ ಮಹೇಶ್ ಅಡ್ಗಿ ಸ್ಕೂಲ್. ನಮ್ಮೂರು ಸತ್ತಿ. ನಾ ಇಲ್ಲಿ 10ನೇ ತರಗತಿಯಲ್ಲಿ ಓದಿದ್ದೀನಿ ರೀ. SSLC ಎಕ್ಸಾಮ್ ಬರೀದಿತ್ತು. ಅದಕ್ಕೆ 3 ಎಕ್ಸಾಮ್ ನಾನು ಬರ್ಯಾಕೆ ಕೊಡಲಿಲ್ಲ ರೀ. ಅವ್ರು ಫೀ ತುಂಬಿಲ್ಲಾಗಿದ್ರು. ನಾವು ಫೀ ತುಂಬಿಲ್ಲ. 3 ಎಕ್ಸಾಮ್ ಕೊಡಲಿಲ್ಲ ರೀ. 2 ಎಕ್ಸಾಮ್ ಫೀ ತುಂಬಿದ್ರು. ನಾವು ಅರ್ಧ ಫೀ ತುಂಬಾದ್ಲೆ 10,000 ರೂಪಾಯಿ ತುಂಬಿದ್ರು. 10,000 ರೂಪಾಯಿ ತುಂಬಾದ್ಲೆ 2 ಪೇಪರ್ ಕುಣ್ಸಕ್ಕೆ ಕೊಟ್ರಿ ಅವ್ರು. ಈಗ ಮತ್ತೆ ಎಕ್ಸಾಮ್ ಇರ್ತಾರಲ್ಲ, ಆ ಎಕ್ಸಾಮ್ ಕಟ್ಟಿ ಬರಿಬೇಕಂದ್ರೆ ಈಗ ಅವ್ರು ನಮ್ಗೆ ಅವಕಾಶ ಕೊಡೋರು. ಎಲ್ಲ ಫೀ ತುಂಬಬೇಕು ಬರ್ರಿ ಅಂತ ಹೇಳ್ತಾರೆ. ಇನ್ನು ಅವ್ರ ತಂದೆ ಇದ್ದಾರೆ ಸರ್. ಏನು ವಿದ್ಯಾರ್ಥಿ ಜೀವನ ಮೊಟಕುಗೊಳಿಸಿರುವಂತಹದ್ದು ಏನು ಹೇಳ್ತಾರೆ ಸರ್? ನೋಡಿರಿ, ಆ್ಯಕ್ಚುಲಿ ನಾವು ಫೆಬ್ರವರಿ ಎಕ್ಸಾಮ್ ಆದಾಗ ರೀ ಅವಂಗೆ ಹಾಲ್ ಟಿಕೆಟ್ ರೊಕ್ಕ ತುಂಬಿದ್ರು. ಹಿಂದಾಗಡೆ ಹಾಲ್ ಟಿಕೆಟ್ ತರ್ಲಾಕ ಹೋಗೋಣ ಅವ್ರಿಗೆ. ಸರ್ ಅಂದರು ಹಾಲ್ ಟಿಕೆಟ್ ರೊಕ್ಕ ಸಾಲಿ ಫೀ ಕ್ಲಿಯರ್ ಮಾಡಿರಿ, ನಿಮ್ಗೆ ಹಾಲ್ ಟಿಕೆಟ್ ಕೊಡ್ತಂದ್ರೆ. ಇಲ್ಲ ಸರ್, ಬಡತನ ಪರಿಸ್ಥಿತಿ, ನಮ್ಮ ಆಕ್ಸಿಡೆಂಟ್ ಹೋದಾಗ ಯಾವ ಸರ್ ಪ್ರಾಬ್ಲಮ್ ಐತಿ, ದಂಧೆ ಎಲ್ಲ ಏನಿಲ್ಲ ಅಂತ ಹೇಳಿದ್ರು. ಅಂದ್ರೂ ಅವ್ರು ಕೇರ್ ಮಾಡಲಿಲ್ಲ ಅವ್ರು. ಅಂತ ಆಮೇಲೆ ಏನಂದ್ರು, ಪ್ರಿನ್ಸಿಪಾಲ್ ಇದ್ದರು ಚೇರ್ಮನ್ ಸರ್ಗೆ ಫೋನ್ ಹಚ್ಚಂದ್ರು, ಅವ್ರು ಕೂಡ ಮಾತಾಡ್ರಿ ಅಂದರು. ಆಯ್ತು ಹೇಳಿ ಸರ್ ಅಂದೆ. ಅವ್ರಿಗೆ ಫೋನ್ ಹಚ್ಚಿ ಮಾತಾಡೋಣ ಸರ್. ಅವ್ರು ಏನಂದ್ರು, ಪ್ರಿನ್ಸಿಪಾಲಿಗೆ ಮಾತಾಡಂದ್ರು. ಅದು ನನಗೇನು ಮಾಡ್ಬಿಟ್ಟು ಅವ್ರಿಗೆ ಇವ್ರ ಮೇಲೆ ಇವರು ಹಿಂಗೆ ಮಾಡ್ರವ್ರು. ಇದ್ರ ತಗೊಂಡಾಗ ಬಂದಿರು ಮನೆಗೆ. ಒಂದು 2 ಸಾಗಣ ನೋಡ್ಲಿ 3 ಪೇಪರ್ ಆಗಿದ್ರು ಆಲ್ರೆಡಿ. ಆಮೇಲೆ ಕಡೆ ಇದು ಮಾಡ್ಕೊಂಡು 10,000 ರೂಪಾಯಿ ಎಡ್ಜಸ್ಟ್ ಮಾಡ್ಕೊಂಡು ಹೋಗಿ 10,000 ರೂಪಾಯಿ ಕಟ್ಟಿನಿ ಸರ್. ಆಮೇಲೆ 2 ಪೇಪರ್ ಕುಂಡ್ಸ್ಲಾಕ ಅಲೌಡ್ ಕೊಟ್ರು ಅವ್ರು, ಹಾಲ್ ಟಿಕೆಟ್ ಕೊಟ್ರು ಆ ಟೈಮ್ನಾಗ. ಅಂತ ಬಂದು ಇಂತಿಂದಾಗಡೆ ಅವ್ರು 2 ಪೇಪರ್ ಕೊಂಡ ಹಾಲ್ ಟಿಕೆಟ್ ಎಕ್ಸಾಮ್ ತೊಗೊಂಡು ಫೇಲ್ ಆತು ಬರೋದಲ್ರಿ ಸರ್. ಇರುವತ್ತಾಗ ಈಗ ಏನು ಮಾಡಿದ್ರು, ಮನೆ ಈಗ ಎಕ್ಸಾಮ್ ಮತ್ತು ಎಕ್ಸಾಮ್ ಕಟ್ಬೇಕತ್ತ ಇದು ಮಾಡ್ರಿ. ಅವಾಗ ಫೋನ್ ಮಾಡಿ ಕೇಳೋಣ ಸರ್. ಏನಂದ್ರು, ಇಲ್ಲ ನೀವು ಶಾಲೆಗೆ ಬರೋದಾದ್ರು ನೀವು ಎಕ್ಸಾಮ್ ಸಾಲಿ ಫೀ ಕಟ್ಟೆ ಒಳಗೆ ಬರ್ರಿ ನನಗೆ ತನಕ ನಾವು ಮಾತಾಡ್ಸ್ಬೇಡ ಅಂದ್ರೆ. ಇಲ್ಲ ಸರ್, ಹಂಗೇನು ಮಾಡಬೇಡ್ರಿ, ಎಷ್ಟಾದ್ರೂ ನಿಮ್ಗೆ ದುಡ್ಡು ಕಟ್ಟೋದೈತಿ, ಹುಡುಗನ ಭವಿಷ್ಯ ಹಾಳಾಗತ್ತೆ, ಹಂಗೆ ಮಾಡಬೇಡ್ರಿ, ನಮ್ಗೆ ತಪ್ಪಾಗೈತೆ. ಆದರೂ ಇರುವಲ್ತಾಗತ್ತೆ ನಾವು ಇದು ಮಾಡಿದ್ರಿ, ಇರೋದು ಒಂದು ಸಲ ಅವಕಾಶ ಕೊಡ್ರಿ ಅಂದರು. ಕೇಳಿಲ್ರಿ, ಕೇರ್ ಮಾಡಲ್ರಿ. ಅವರು ಚೇರ್ಮನ್ ಸರ್ ಇದ್ದವ್ರು, ಪ್ರಿನ್ಸಿಪಾಲ್ ಇದ್ದವ್ರು ಚೇರ್ಮನ್ ಸರ್ ಮೇಲೆ ಹಾಕ್ತಾರೆ, ಚೇರ್ಮನ್ ಸರ್ ಇದ್ದವ್ರು ಪ್ರಿನ್ಸಿಪಾಲ್ ಮೇಲೆ ಹಾಕ್ತಾರೆ. ಆ ಕಡೆ ಓಡಾಡ್ತಾರೆ ನಮ್ಗೆ ಒಟ್ಟಾರೆ. ವಿದ್ಯಾರ್ಥಿಯ ತಾಯಿ ಇದ್ದಾರೆ ಅಮ್ಮ, ಮಗನ ಜೀವನ ಎಕ್ಸಾಮ್ ಬರಲಿಕ್ಕೆ ಅನುಮತಿ ಕೊಡಲಿಲ್ಲ, ನೀವು ಕೂಡ ಭೇಟಿ ಕೊಟ್ಟಿದ್ರಿ ಅಂತ ಶಾಲೆಗೆ, ಏನು? ನಾನು ಭಾಳ ಸರ್ ಜೊತೆ ನಾನು ಮಾತಾಡೀನಿ ರೀ ಸರ್. ಈ ಸಲ ನನಗೆ ಅವಕಾಶ ಕೊಡ್ರಿ, ನಮ್ಮ ಬಡವ್ರ ಪರಿಸ್ಥಿತಿ ಐತಿ, ನಮ್ಮ ತುಂಬಲಾಗ ಆಗಲಕತ್ತಿಲ್ಲ, 10,000 ರೂಪಾಯಿ ತಗೋರಿ ಸರ್ ಅಂದಾಗ ಅವ್ರು ಏನಂದರು, ನನ್ನ ಕೈಲಿ ಆಗಂಗಿಲ್ಲ ಅಂದರು ಸರ್ ತುಂಬಲಾಗ. ಇಲ್ರಿ ಸರ್, ನಾ ತುಂಬ್ತೀನಿ, TC ತೊಗೊಳ್ದಾಗ ನೀವು ಹಂಗೆ ಮಾಡಬೇಡ್ರಿ, ಒಂದು ಸತಿ ಹಾಲ್ ಟಿಕೆಟ್ ಕೊಡ್ರಿ ಅಂತ ಎಕ್ಸಾಮ್ಗೂ ಕೊಡ್ರಿ ಅಂತ ನಾವು ಮನವತಿ ಮಾಡಿದಾಗ ರೀ ಸರ್, ಇಲ್ಲಂದ್ರಿ ಸರ್ ಅವರು ನನ್ನ ಕೈಲಿ ಆಗಂಗಿಲ್ಲ ತಂದರು. ಸರ್ ನೋಡಿರಿ, ಒಂದು 10,000 ರೂಪಾಯಿ ತುಂಬ್ಕೋರಿ, ನಾ TC ತುಂಬ್ತೀನಿ ಅಂತ ಹೇಳಿದ. ನಾವು ಅಡ್ಡಾಡ್ನಾಗೂ ಅವ್ರು ಏನೂ ತುಂಬಿಲ್ರಿ ಸರ್. ನನಗೆ ಹೇಳೋಕೆ ಅವಕಾಶ ಕೊಟ್ಟಿಲ್ರಿ ಸರ್, ಆಗಂಗಿಲ್ಲ ಅಂತ ಹೇಳಿಬಿಟ್ರಿ. ಹಲವಾರು ಬಾರಿ ಏನು ಶಾಲೆಗೆ ಭೇಟಿ ಕೊಟ್ಟರು ಕೂಡ ಏನು ಆಡಳಿತ ಮಂಡಳಿ ವಿದ್ಯಾರ್ಥಿಗೆ ಪರೀಕ್ಷೆ ಕೊಡಲು ಅನುಮತಿ ನೀಡದಿರುವಂಥ ಮಾತನ್ನು ಈಗಾಗಲೇ ಏನು ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.